ಸ್ನೇಹಿತರೆ, ಮೀಡಿಯಾ ಐ ಚಾನಲ್ಗೆ ಸ್ವಾಗತ. ಇಂದಿನ ವಿಶ್ವವನ್ನು ನೋಡಿದರೆ ಎಲ್ಲೆಲ್ಲೂ ಯುದ್ಧದ ಸುಳಿವು, ಕಾರ್ಮೋಡ. ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಪ್ಯಾಲೆಸ್ತೈನ್ ಸಂಘರ್ಷ, ಏಷ್ಯಾದಲ್ಲಿ ತೈವಾನ್ ಮೇಲೆ ಚೀನಾ ಒತ್ತಡ, ಮತ್ತೊಂದು ಕಡೆ ಕಳೆದ 2-3 ವರ್ಷಗಳಿಂದ ಉಕ್ರೇನ್ ಅನ್ನು ತತ್ತರಿಸುತ್ತಿರುವಂತಹ ರಷ್ಯಾದ ಯುದ್ಧ. ಆದರೆ ಈಗ ಮತ್ತೊಂದು ಹೊಸ ಅಧ್ಯಾಯ ಆರಂಭವಾಗಿದೆ. ರಷ್ಯಾ, ಪೋಲ್ಯಾಂಡ್ ಮತ್ತು ಬೆಲಾರಸ್ ನಡುವಿನ ಗಡಿಭಾಗದಲ್ಲಿ ತೀವ್ರವಾದಂತಹ ಯುದ್ಧದ ಕಾರ್ಮೋಡ, ತೀವ್ರವಾದಂತಹ ಒತ್ತಡ ಕೂಡ ನಡೀತಾ ಇದೆ. ಈ ಘಟನೆ ಏನೆಂಬುದನ್ನು ಅರಿಯುವ ಮುಂಚೆ ನಮ್ಮ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸೆಪ್ಟೆಂಬರ್ 9ರಿಂದ 10ರ ಮಧ್ಯರಾತ್ರಿ ರಷ್ಯಾ ಉಕ್ರೇನ್ ಮೇಲೆ ಭಾರೀ ದಾಳಿ ನಡೆಸಿದಾಗ ಸುಮಾರು 19ರಿಂದ 23 ಡ್ರೋನ್ಗಳು ಪೋಲ್ಯಾಂಡ್ ಗಗನತಲ ಪ್ರವೇಶಿಸಿವೆ. ಪೋಲ್ಯಾಂಡ್ ಸೇನೆ ಹಾಗೂ ನ್ಯಾಟೋ ಪಡೆಗಳು ಕೆಲವು ಡ್ರೋನ್ಗಳನ್ನು ಹೊಡೆದುರುಳಿಸಿದ್ರು. ರುಬ್ಲಿನ್ ಪ್ರದೇಶದ ಒಂದು ಚಿಕ್ಕ ಗ್ರಾಮದಲ್ಲಿ ಡ್ರೋನ್ ಮನೆಯ ಮೇಲೆ ಬಿದ್ದು ಚಾವಣಿ ಹಾನಿ ಮಾಡಿದ್ರು. ಅದೃಷ್ಟವಶಾತ್ ಯಾರಿಗೂ ಅಪಾಯವಾಗಲಿಲ್ಲ. ಈ ಘಟನೆಗೆ ಪ್ರತಿಯಾಗಿ ಪೋಲ್ಯಾಂಡ್ ನ್ಯಾಟೋದಲ್ಲಿ ಆರ್ಟಿಕಲ್ 4 ಅಡಿಯಲ್ಲಿ ಸಭೆ ಕರೆಯಲು ನಿರ್ಧರಿಸಿತು. ಆರ್ಟಿಕಲ್ 4 ಪ್ರಕಾರ ಒಂದು ನ್ಯಾಟೋ ರಾಷ್ಟ್ರವು ತನ್ನ ಭದ್ರತೆಯಲ್ಲಿ ತೊಂದರೆ ಅಥವಾ ಬೆದರಿಕೆ ಅನುಭವಿಸಿದಾಗ ಮಿತ್ರ ರಾಷ್ಟ್ರಗಳು ತಕ್ಷಣ ಸಭೆ ಹಮ್ಮಿಕೊಂಡು ಒಂದು ಪ್ರತಿಕ್ರಿಯೆಗೆ ತೀರ್ಮಾನಿಸಬೇಕೆನ್ನುವುದು. ಅಂದರೆ ಆರ್ಟಿಕಲ್ 4 ಒಂದು ಎಚ್ಚರಿಕೆ ಕರೆಗಂಟೆ ಮಾತ್ರವಾಗಿದ್ದು ನೇರವಾಗಿ ಯುದ್ಧಕ್ಕೆ ಇಳಿಯುವಂತಿಲ್ಲ. ಹಾಗಾದರೆ ನ್ಯಾಟೋ ಒಡಂಬಡಿಕೆಯಲ್ಲಿ ಆರ್ಟಿಕಲ್ 5 ಪ್ರಕಾರ ಒಂದು ನ್ಯಾಟೋ ದೇಶದ ಮೇಲೆ ನೇರವಾಗಿ ದಾಳಿ ನಡೆದರೆ ಅದನ್ನು ಎಲ್ಲ ಮಿತ್ರ ರಾಷ್ಟ್ರಗಳ ಮೇಲಿನ ದಾಳಿ ಎಂದು ಪರಿಗಣಿಸಲಾಗುತ್ತದೆ. ಅಂದರೆ ಪೋಲ್ಯಾಂಡ್ ಮೇಲೆ ದಾಳಿ ನಡೆದರೆ ಅಮೆರಿಕ, ಫ್ರಾನ್ಸ್, ಜರ್ಮನಿ ಸೇರಿದಂತೆ ಎಲ್ಲ ನ್ಯಾಟೋ ರಾಷ್ಟ್ರಗಳು ಯುದ್ಧಕ್ಕೆ ಸಜ್ಜಾಗಬೇಕು. ಪೋಲ್ಯಾಂಡ್ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ, ಇದು ತಪ್ಪು ಅಲ್ಲ, ಉದ್ದೇಶಿತ ಕ್ರಮ. ಅವರು ರಷ್ಯಾ, ಬೆಲಾರಸ್ ಸೇನೆ ಚಟುವಟಿಕೆಗಳ ಬಗ್ಗೆ ಈ ಹಿಂದೆಯೇ ಎಚ್ಚರಿಕೆ ನೀಡಿದರು. ಮತ್ತೊಂದು ಬೆಳವಣಿಗೆಯಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಟ್ವೀಟ್ನಲ್ಲಿ ಹಿಯರ್ ವಿ ಗೋ ಎಂದು ಬರೆದಿದ್ದು ಈ ಡ್ರೋನ್ ಪ್ರವೇಶ ತಪ್ಪಾಗಿ ಸಂಭವಿಸಬಹುದು ಎನ್ನುವುದನ್ನು ಸೂಚಿಸಿದ್ದಾರೆ. ಈ ಬೆಳವಣಿಗೆಗೆ ಪ್ರತಿಯಾಗಿ ನ್ಯಾಟೋ ದೇಶಗಳು ಪೂರ್ವ ಯುರೋಪಿನಲ್ಲಿ ಹೆಚ್ಚುವರಿ ಸೇನಾ ಸನ್ನಾಹಗಳನ್ನು ನಿಯೋಜಿಸುತ್ತಿವೆ. ಜರ್ಮನಿ, ಫ್ರಾನ್ಸ್ ಮತ್ತು ಅಮೆರಿಕ ಸೇರಿ ಹಲವು ದೇಶಗಳು ಆಪರೇಷನ್ ಈಸ್ಟರ್ನ್ ಸೆಂಟರ್ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಲು ಒಪ್ಪಿಕೊಂಡಿದ್ದಾರೆ. ನ್ಯಾಟೋ ನೇರವಾಗಿ ರಷ್ಯಾ ಮೇಲೆ ದಾಳಿ ಮಾಡಿದರೆ ರಷ್ಯಾ ರಹಸ್ಯ ಪ್ರತಿದಾಳಿ ಅಥವಾ ನ್ಯೂಕ್ಲಿಯರ್ ಬೆದರಿಕೆ ನೀಡಬಹುದೆಂದು ಅಂತಾರಾಷ್ಟ್ರೀಯ ವಿಶ್ಲೇಷಕರು ಎಚ್ಚರಿಕೆ ನೀಡಿದ್ದಾರೆ. ಬೆಲಾರಸ್ ಈಗಾಗಲೇ ರಷ್ಯಾಕ್ಕೆ ಬಲವಾದ ಬೆಂಬಲ ನೀಡುತ್ತಿರುವುದರಿಂದ ಪೂರ್ವ ಯುರೋಪಿನಲ್ಲಿ ಹೊಸ ಯುದ್ಧದ ವೇದಿಕೆ ಸಿದ್ಧವಾಗಬಹುದು. ಕೊನೆಯದಾಗಿ ಗಮನಾರ್ಹ ವಿಚಾರಗಳನ್ನು ಹೇಳುವುದಾದರೆ, ಒಂದು ಡ್ರೋನ್ ಪ್ರವೇಶವೇ ಈಗ ವಿಶ್ವ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಪೋಲ್ಯಾಂಡ್ ರಷ್ಯಾ ಗಡಿಯ ಈ ಬಿಕ್ಕಟ್ಟು ಮುಂದಿನ ದಿನಗಳಲ್ಲಿ ನ್ಯಾಟೋ ಮತ್ತು ರಷ್ಯಾ ನಡುವಿನ ನೇರ ಸಂಘರ್ಷಣೆಗೆ ದಾರಿ ಮಾಡಿಕೊಡಬಹುದೇ, ಅಥವಾ ರಾಜತಾಂತ್ರಿಕ ಮಾತುಗಳ ಮೂಲಕ ಈ ಸಂಕಟ ನಿವಾರಣೆಯಾಗಬಹುದೇ? ವಿಶ್ವದ ಕಣ್ಣುಗಳು ಈಗ ಈ ಘಟನೆಯ ಮುಂದಿಗೆ ಬೆಳವಣಿಗೆಯನ್ನು ನೆಟ್ಟಿವೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮೀಡಿಯಾ ಐ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.